ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ಸ್ವಾಗತ. ನಾನು ತಿಮ್ಮೇಗೌಡ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜವಗಡ್ನಲ್ಲಿ. ಇಲ್ಲಿ ಇತಿಹಾಸ ವಿಷಯದ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಈ ದಿನ ನಾನು ICCR ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ ಸಾಂಸ್ಕೃತಿಕ ಸಂಬಂಧದ ಭಾರತೀಯ ಮಂಡಳಿಯ ಕುರಿತು ನಿಮ್ಮೊಂದಿಗೆ ಮಾತನಾಡಲಿದ್ದೇನೆ. ಎಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಭಾರತದ ರಾಷ್ಟ್ರೀಯ ಸಾಂಸ್ಕೃತಿಕ ಮತ್ತು ರಾಷ್ಟ್ರೀಯ ಸಂಸ್ಥೆಗಳಲ್ಲಿ NCERTಯ ಬಗ್ಗೆ, UGCಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ICCR ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಈ ವಿಷಯದ ಬಗ್ಗೆ ಇಂದು ನಾವು ಗಮನಿಸೋಣ. ಈ ಅವಧಿಯಲ್ಲಿ ಸಾಂಸ್ಕೃತಿಕ ಸಂಬಂಧದ ರಾಷ್ಟ್ರೀಯ ಮಂಡಳಿಯ ಸ್ಥಾಪನೆ, ಸಂಘಟನೆ, ಅದರ ವಿಭಾಗಗಳು, ಅದರ ಉದ್ದೇಶಗಳು, ಅದರ ಕಾರ್ಯಚಟುವಟಿಕೆಗಳ ಕುರಿತು ಗಮನಿಸೋಣ. ವಿದ್ಯಾರ್ಥಿಗಳೇ, ಈ ICCR ಇಂಡಿಯನ್ ಕೌನ್ಸಿಲ್ ಆಫ್ ಕಲ್ಚರಲ್ ರಿಲೇಷನ್ಸ್ ಸಾಂಸ್ಕೃತಿಕ ಸಂಬಂಧದ ಭಾರತೀಯ ಮಂಡಳಿ ಭಾರತದಲ್ಲಿ ಸಾಂಸ್ಕೃತಿಕ ಶ್ರೀಮಂತಿಕೆ ಇದ್ದು ಈ ವೈಭವದ ಸಂಸ್ಕೃತಿಯನ್ನು ವಿದೇಶಗಳಲ್ಲಿ ಪ್ರಚಾರ ಮಾಡೋದು ಹಾಗೂ ವಿದೇಶೀಯ ಸಂಸ್ಕೃತಿಯ ಶ್ರೇಷ್ಠ ಸಾರವನ್ನು ಭಾರತೀಯರಿಗೆ ಉಣಬಡಿಸುವ ಉದ್ದೇಶವನ್ನು ಹೊಂದಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಡುವಿನ ಸಂಬಂಧವನ್ನು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಪುನರ್ಸ್ಥಾಪಿಸುವ, ಸಂಬಂಧ ಸುಧಾರಿಸುವ ಹಿನ್ನೆಲೆಯಲ್ಲಿ ಕ್ರಿಸ್ತಶಕ 1950ರಲ್ಲಿ ಈ ಸಾಂಸ್ಕೃತಿಕ ಸಂಬಂಧದ ಭಾರತೀಯ ಮಂಡಳಿ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಕಮಿಟಿಯನ್ನು ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಇದರ ಅತಿ ಮುಖ್ಯವಾದ ಉದ್ದೇಶ ಭಾರತ ಮತ್ತು ಇತರೆ ದೇಶಗಳ ನಡುವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವುದು, ವಿನಿಮಯ ಮಾಡಿಕೊಳ್ಳುವುದು, ಆ ಮೂಲಕ ಭಾರತ ಮತ್ತು ಇತರ ರಾಷ್ಟ್ರಗಳ ನಡುವಿನ ಸಾಂಸ್ಕೃತಿಕ ಸಂಬಂಧಗಳ ಸುಧಾರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವುದು ಈ ಸಾಂಸ್ಕೃತಿಕ ಸಂಬಂಧದ ಭಾರತೀಯ ಮಂಡಳಿಯ ಅತಿ ಮುಖ್ಯ ಕರ್ತವ್ಯವಾಗಿದೆ. ಈ ಉದ್ದೇಶಕ್ಕೋಸ್ಕರ ICCR ಸಂಘಟನೆಯ ಪ್ರಮುಖ ಘಟಕಗಳ ಬಗ್ಗೆ ಗಮನಿಸಿದಾಗ ಇದರಲ್ಲಿ ಆಡಳಿತಾತ್ಮಕ ವಿಭಾಗ, ಶೈಕ್ಷಣಿಕ ವಿಭಾಗ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿಭಾಗ ಎಂಬ 3 ವಿಭಾಗಗಳಿವೆ. ಅದರಲ್ಲಿ ಅತಿ ಮುಖ್ಯವಾದದ್ದು ಆಡಳಿತ ವಿಭಾಗ, ಅಡ್ಮಿನಿಸ್ಟ್ರೇಟಿವ್ ವಿಂಗ್. ಈ ಆಡಳಿತ ವಿಭಾಗವು
ಭಾರತೀಯ ಸಂಸ್ಕೃತಿಗೆ ಸಂಬಂಧಿಸಿದಂತಹ ಅಂಶಗಳನ್ನು ಅಧ್ಯಯನ ಮಾಡುತ್ತಿರುವ ವಿದೇಶಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಂಚಿಕೆ ಮಾಡುವ ಒಂದು ಜವಾಬ್ದಾರಿನ ಹೊತ್ತಿದೆ. ಆಡಳಿತ ವಿಭಾಗವು ಭಾರತ ಮತ್ತು ವಿದೇಶಗಳ ನಡುವೆ ಸಾಂಸ್ಕೃತಿಕ ಸಮನ್ವಯ, ಸಾಂಸ್ಕೃತಿಕ ವಿನಿಮಯ ಕೇಂದ್ರವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಅಧ್ಯಯನ ಮಾಡುತ್ತಿರುವ ವಿದೇಶಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಂಚಿಕೆ ಮಾಡುವ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದೆ. ಇದರ ಜೊತೆಗೆ ವಿದೇಶಗಳಲ್ಲಿ ಭಾರತೀಯ ಶ್ರೀಮಂತ ಸಂಸ್ಕೃತಿಯನ್ನು ಅಧ್ಯಯನ ಮಾಡಲಿಕ್ಕೆ ಅಗತ್ಯ ಇರುವ ಅಧ್ಯಯನ ಕೇಂದ್ರಗಳ ಸ್ಥಾಪನೆಯ ಜವಾಬ್ದಾರಿಯೂ ಕೂಡ ಈ ಆಡಳಿತ ವಿಭಾಗದ್ದು. ಹಾಗೆ ಇತರ ದೇಶಗಳಲ್ಲಿ ಭಾರತೀಯ ಸಂಸ್ಕೃತಿ ಕೇಂದ್ರಗಳನ್ನು ನಿರ್ವಹಣೆ ಮಾಡುವ ಜವಾಬ್ದಾರಿ ಈ ಆಡಳಿತ ವಿಭಾಗಕ್ಕಿದೆ. ಅರ್ಥಾತ್ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಪರಿಚಯಿಸುವ, ಆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಕಾರ್ಯಯೋಜನೆಯನ್ನು ಆಯೋಜಿಸುವ ಒಂದು ಜವಾಬ್ದಾರಿಯನ್ನು ಆಡಳಿತ ವಿಭಾಗ ನಿರ್ವಹಿಸುತ್ತಿದೆ. ICCRನ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಸಾಂಸ್ಕೃತಿಕ ಸಂಬಂಧದ ರಾಷ್ಟ್ರೀಯ ಮಂಡಳಿ ಏನಿದೆ, ಭಾರತೀಯ ಮಂಡಳಿ, ಇದು ತನ್ನದೇ ಆದ ಧ್ಯೇಯೋದ್ದೇಶಗಳನ್ನು ಹೊಂದಿದ್ದು, ಆ ಧ್ಯೇಯೋದ್ದೇಶಗಳಲ್ಲಿ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಪರಿಚಯಿಸುವುದು ಅತಿ ಮುಖ್ಯವಾಗಿದೆ. ಭಾರತೀಯ ಸಂಸ್ಕೃತಿಯ ಶ್ರೇಷ್ಠತೆಯನ್ನು, ಅದರ ಮೂಲ ತತ್ವಗಳನ್ನು ವಿದೇಶಗಳಲ್ಲಿ ಪರಿಚಯಿಸುವ ಮುಖಾಂತರ ಭಾರತ ಮತ್ತು ವಿದೇಶಗಳ ನಡುವಿನ ಸಂಬಂಧವನ್ನು ಸುಧಾರಿಸುವುದು ಹಾಗೂ ಭಾರತದಲ್ಲಿ ವಿದೇಶಿ ಸಂಸ್ಕೃತಿಯನ್ನು ಪರಿಚಯಿಸುವುದು ಭಾರತದ ಪ್ರಭಾವಲಯದಲ್ಲಿರುವ ಬೃಹತ್ ಭಾರತದ ರಾಷ್ಟ್ರಗಳೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದುವ ಮೂಲಕ ಭಾರತೀಯ ಸಂಸ್ಕೃತಿಯ ಪ್ರಸರಣಕ್ಕೆ ಹಾದಿಯನ್ನು ಸುಗಮಗೊಳಿಸುವುದು ಹಾಗೂ ವಿದೇಶಗಳಲ್ಲಿ ಭಾರತೀಯ ಶ್ರೀಮಂತ ಸಂಸ್ಕೃತಿಯನ್ನು ಪರಿಚಯಿಸುವ ಉದ್ದೇಶದಿಂದ ಸಾಂಸ್ಕೃತಿಕ ಹಬ್ಬಗಳನ್ನು ಆಯೋಜಿಸುವುದು ಹಾಗೂ ಭಾರತದಲ್ಲಿ ಭಾರತೀಯ ಪ್ರಜೆಗಳಿಗೆ ವಿಶ್ವದ ಬೇರೆ ಬೇರೆ ಸಾಂಸ್ಕೃತಿಕ ಶ್ರೇಷ್ಠತೆಯನ್ನು ಸಾರವನ್ನು ಉಣಬಡಿಸುವ ಉದ್ದೇಶಕ್ಕಾಗಿ ವಿದೇಶಿ ಸಾಂಸ್ಕೃತಿಕ ಹಬ್ಬಗಳನ್ನು ಭಾರತದಲ್ಲಿ, ಭಾರತೀಯ ನೆಲಗಳಲ್ಲಿ ಆಯೋಜಿಸುವುದು, ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಪ್ರಚಾರ ಮಾಡುವುದು ಹಾಗೂ ವಿದೇಶಿಗರಿಗೆ ಭಾರತೀಯ ಶ್ರೇಷ್ಠ ಸಂಸ್ಕೃತಿಯ ವಿವಿಧ ಆಯಾಮಗಳನ್ನು ಪರಿಚಯಿಸುವ ಹಿನ್ನೆಲೆಯಲ್ಲಿ ತರಬೇತಿಯನ್ನು ನೀಡುವುದು, ಅಂತಾರಾಷ್ಟ್ರೀಯ ಸಿನಿಮಾ ಮತ್ತು ನಾಟಕ ಹಬ್ಬಗಳನ್ನು ಆಯೋಜಿಸುವುದು, ಅರ್ಥಾತ್ ಭಾರತದಲ್ಲಿ ವಿಶ್ವದ ಬೇರೆ ಬೇರೆ ಭಾಗಗಳ ಸಾಂಸ್ಕೃತಿಕ ಅಂಶಗಳನ್ನು ಪರಿಚಯಿಸುವ ಹಾಗೂ ನಾಟಕಗಳ ಶ್ರೇಷ್ಠತೆಯನ್ನು ಪರಿಚಯಿಸುವ ಉದ್ದೇಶಕ್ಕಾಗಿ ಅಂತಾರಾಷ್ಟ್ರೀಯ ಸಿನಿಮಾ ಮತ್ತು ನಾಟಕ ಹಬ್ಬಗಳನ್ನು ಆಯೋಜಿಸುವುದು, ದೃಶ್ಯ ಮತ್ತು ಶ್ರವಣ ದಾಖಲೆಗಳನ್ನು ಸಂರಕ್ಷಿಸುವುದು, ವಿವಿಧ ಸಾಂಸ್ಕೃತಿಕ ವಿಭಾಗಗಳಲ್ಲಿ ಆಗಿರುವ ಪ್ರಗತಿಯ ಮಾಹಿತಿಯನ್ನು ಜನರಿಗೆ ತಲುಪಿಸುವ ಉದ್ದೇಶಕ್ಕೋಸ್ಕರ ಸಾಂಸ್ಕೃತಿಕ ನಿಯತಕಾಲಿಕಗಳನ್ನು ಪ್ರಕಟಿಸುವುದು, ಹೀಗೆ ಹಲವು ಉದ್ದೇಶಗಳನ್ನು ICCR ಹೊಂದಿದೆ. ಈ ಹಿನ್ನೆಲೆಯಲ್ಲಿ ICCRನ ಕೆಲವು ಚಟುವಟಿಕೆಯನ್ನು ನಾವು ಗಮನಿಸುವುದಾದರೆ, ICCR ಸಾಂಸ್ಕೃತಿಕ ಸಂಬಂಧದ ಭಾರತೀಯ ಮಂಡಳಿಯು ಭಾರತ ಮತ್ತು ವಿಶ್ವದ ನಡುವೆ
ಭಾರತೀಯ ಸಂಸ್ಕೃತಿಯನ್ನು ಪ್ರಸರಣ ಮಾಡಲು, ಪರಿಚಯಿಸಲು ಹಲವು ಚಟುವಟಿಕೆಗಳನ್ನು ನಡೆಸಿಕೊಂಡು ಬರುತ್ತಿದೆ. ಅವುಗಳಲ್ಲಿ ಅತಿ ಮುಖ್ಯವಾಗಿ ಕೃಷಿಕ 1982ರಲ್ಲಿ ಭಾರತದ ಶ್ರೇಷ್ಠ ಹಿಂದೂಸ್ತಾನಿ ಸಂಗೀತದ ಹಾಡುಗಾರ್ತಿ ಸುಬ್ಬಲಕ್ಷ್ಮಿ ಅವರು ವಿಶ್ವಸಂಸ್ಥೆಯಲ್ಲಿ ಕಾರ್ಯಕ್ರಮವನ್ನು ನೀಡುವ ಮುಖಾಂತರ ಭಾರತ ಮತ್ತು ವಿಶ್ವದ ವಿವಿಧ ರಾಷ್ಟ್ರಗಳಿಗೆ ಭಾರತೀಯ ಸಂಸ್ಕೃತಿಯ ವಿಶೇಷತೆಯನ್ನು ಪರಿಚಯಿಸುವ ಕೆಲಸವನ್ನು ಮಾಡುತ್ತಿದೆ. ಮುಂದುವರೆದು ಕರ್ನಾಟಕದ ಶಿವರಾಮ ಕಾರಂತರು ಯಕ್ಷಗಾನ ಅಕಾಡೆಮಿಯನ್ನು ಸ್ಥಾಪಿಸುವ ಮುಖಾಂತರ ಈ ಕರಾವಳಿ ಭಾಗದ ಶ್ರೇಷ್ಠ ಸಾಂಸ್ಕೃತಿಕ ಕಲೆ ಯಕ್ಷಗಾನವನ್ನು ವಿಶ್ವದಾದ್ಯಂತ ಅದರ ಮೂಲ ನೆಲೆಯಲ್ಲಿ ಪರಿಚಯಿಸುವ, ಪ್ರಚಾರ ಮಾಡುವ ಕೆಲಸವನ್ನು ಶಿವರಾಮ ಕಾರಂತರು ಮಾಡುತ್ತಿದ್ದಾರೆ. ಮುಂದುವರೆದು ಪ್ರತಿಮಾ ಬೇಡಿ ಅವರು ಡ್ಯಾನ್ಸ್ಗೆ ಸಂಬಂಧಿಸಿದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಸಂಸ್ಕೃತಿಯ ರೂವಾರಿಯಾಗಿ ಆ ಕಾರ್ಯಕ್ರಮವನ್ನು ನೀಡುತ್ತಿದ್ದಾರೆ. ಮುಂದುವರೆದು ಗಿರೀಶ್ ಕಾರ್ನಾಡ್ರವರು ಶ್ರೇಷ್ಠ ನಾಟಕಕಾರರು. ಇವರು ಹಲವು ನಾಟಕಗಳನ್ನು ವಿಶ್ವದಾದ್ಯಂತ ಆಯೋಜಿಸುವ ಮುಖಾಂತರ ಭಾರತೀಯ ಸಂಸ್ಕೃತಿಯ ಶ್ರೇಷ್ಠ ಸಾರವನ್ನು ಆ ರಾಷ್ಟ್ರಗಳಲ್ಲಿ ಪರಿಚಯಿಸುತ್ತಿದ್ದಾರೆ. ಮುಂದುವರೆದು ವಲ್ಲತ್ತೋಲ್ ನಾರಾಯಣರವರು ಕಥಕ್ಕಳಿ ಕಲೆಯಲ್ಲಿ ಎಕ್ಸ್ಪರ್ಟ್ ಆಗಿದ್ದು ವಿಶ್ವದಾದ್ಯಂತ ಈ ಕಥಕ್ಕಳಿ ನೃತ್ಯವನ್ನು ಪರಿಚಯಿಸಿಕೊಡುತ್ತಿದ್ದಾರೆ. ಲತಾ ಮಂಗೇಶ್ಕರ್ ಅದ್ಭುತ ಗಾಯಕಿಯಾಗಿದ್ದು ತಮ್ಮ ಗಾಯನ ಸೌರಭದಿಂದ ಭಾರತೀಯ ಸಂಸ್ಕೃತಿಯ ಶ್ರೇಷ್ಠತೆಯನ್ನು ಅವರು ಈ ಭಾಗದಲ್ಲಿ ಪ್ರಚಾರ ಮಾಡುತ್ತಿದ್ದಾರೆ. ಮುಂದುವರೆದು ಭೀಮ್ಸೇನ್ ಜೋಶಿ ಅವರು ಹಿಂದೂಸ್ತಾನಿ ಸಂಗೀತದ ಶ್ರೇಷ್ಠ ವಿದ್ವಾಂಸರಾಗಿದ್ದು ವಿಶ್ವದಾದ್ಯಂತ ಭಾರತೀಯ ಸಂಗೀತದ ಸುಧೆಯನ್ನು ಉಣಬಡಿಸುವ ಮೂಲಕ ಭಾರತ ಮತ್ತು ಬೇರೆ ದೇಶಗಳ ನಡುವಿನ ಸಾಂಸ್ಕೃತಿಕ ಸಂಬಂಧದ ರೂವಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬಿಸ್ಮಿಲ್ಲಾ ಖಾನ್ರವರ ಶಹನಾಯಿ, ಪಂಡಿತ್ ರವಿಶಂಕರ್ ಅವರು ಸಿತಾರ್ ವಾದಕರಾಗಿ ಭಾರತೀಯ ಸಂಸ್ಕೃತಿಯ ವಿವಿಧ ಮಜಲುಗಳನ್ನು ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಪ್ರದರ್ಶಿಸುತ್ತಿದ್ದಾರೆ. ಭಾರತೀಯ ಸಂಸ್ಕೃತಿಯ ಪ್ರಚಾರಕ್ಕಾಗಿರುವ ಈ ಸಂಸ್ಥೆಯು ಹಲವಾರು ಪ್ರಕಟಣೆಗಳನ್ನು ವಿಶ್ವದಾದ್ಯಂತ ಪ್ರಕಟಿಸುತ್ತಿದ್ದು ಇಂಡಿಯನ್ ಹಾರಿಝಾನ್ ಎಂಬ ಪತ್ರಿಕೆಯನ್ನು ಇಂಗ್ಲೀಷ್ ಭಾಷೆಯಲ್ಲೂ, ಆಫ್ರಿಕನ್ ಕ್ವಾರ್ಟರ್ಲಿ ಎನ್ನುವ ಪತ್ರಿಕೆಯನ್ನು ಇಂಗ್ಲೀಷ್ ಭಾಷೆಯಲ್ಲೂ, ಗಗನಾಂಚಲ ಎಂಬ ಪತ್ರಿಕೆಯನ್ನು ಹಿಂದಿಯಲ್ಲೂ, ತಕಾಫುತ್ ಉಲ್ ಹಿಂದ್ ಎಂಬ ಪತ್ರಿಕೆಯನ್ನು ಅರೇಬಿಕ್ನಲ್ಲೂ, ಪೀಪಲ್ ಡಿ ಲಾ ಇಂಡಿಯಾ ಎಂಬ ಪತ್ರಿಕೆಯನ್ನು ಸ್ಪ್ಯಾನಿಷ್ ಭಾಷೆಯಲ್ಲಿ ಪ್ರಕಟಣೆಗೊಳಿಸುವ ಮುಖಾಂತರ ವಿಶ್ವದಾದ್ಯಂತ ಭಾರತೀಯ ಸಂಸ್ಕೃತಿಯ ಸಂಬಂಧದ ರಾಯಭಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದೆ. ಆತ್ಮೀಯ ಬಂಧುಗಳೇ, ಈ ಹಿನ್ನೆಲೆಯಲ್ಲಿ ICCR ಸಂಸ್ಥೆಯು ವಿಶ್ವ ಸೋದರತೆಯನ್ನು, ವಿಶ್ವ ಭ್ರಾತೃತ್ವವನ್ನು, ಅಂತಾರಾಷ್ಟ್ರೀಯ ಸದ್ಭಾವನೆಯನ್ನು ವೃದ್ಧಿಸುವ ಮುಖಾಂತರ ಭಾರತದ ನೈಜ ಸಂಸ್ಕೃತಿಯ ಅನಾವರಣಗೊಳಿಸುತ್ತಿದೆ. ಹೀಗಾಗಿ ಈ ಸಂಸ್ಥೆಯ ಕಾರ್ಯ ಶ್ರೇಷ್ಠವಾದುದೆಂದು ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.